Hallelujah. Hallelujah. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Glory to God. ದೇವರಿಗೆ ಮಹಿಮೆಯಾಗಲಿ. We came this new week again. ಒಂದು ಹೊಸ ವಾರಕ್ಕೆ ನಾವು ಬಂದಿದ್ದೇವೆ. Every Sunday there is a precious and blessings from the Lord. ಪ್ರತಿ ಭಾನುವಾರ ಒಂದು ಅಮೂಲ್ಯವಾದ ಒಂದು ಆಶೀರ್ವಾದವು ದೇವರಿಂದ ಇರುತ್ತದೆ. Actually, I was meditating. ನಾನು ಧ್ಯಾನಿಸುತ್ತಿದ್ದೆನು. Lord, what can I speak today? ನಾನು ಈ ದಿನ ಏನು ಸಂದೇಶ ಕೊಡಲಿ ಎಂಬುದಾಗಿ. And I got some experience about my friends. ನನ್ನ ಸ್ನೇಹಿತರ ಒಂದು ಸಂಗಡ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. I want to tell this example, and after that I want to move on towards what the Bible says about it. ಈ ಉದಾಹರಣೆಯನ್ನು ಕೊಟ್ಟು ಮತ್ತೆ ನಾನು ಸತ್ಯವೇದವು ಏನು ಹೇಳುತ್ತದೆ ಎಂಬುದಾಗಿ ಮುಂದಕ್ಕೆ ಹೋಗುತ್ತೇನೆ. When we are long ago, like many years ago, ಸ್ವಲ್ಪ ವರ್ಷಗಳ ಹಿಂದೆ we are challenging life we was doing. ನಾವು ಒಂದು ಜೀವನವು ಒಂದು ಚಾಲೆಂಜಿಂಗ್ ಆಗಿತ್ತು, ಕಷ್ಟವಾಗಿತ್ತು. Suddenly my friend and family were visited for my family. ತಕ್ಷಣ ಸಡನ್ ಆಗಿ ನನ್ನ ಒಂದು ಸ್ನೇಹಿತ ಮತ್ತು ಅವರ ಕುಟುಂಬ ನನ್ನ ಕುಟುಂಬ ನೋಡಲಿಕ್ಕೆ ಬಂದರು. But they don't know which situation we are. ಅವರಿಗೆ ಗೊತ್ತಿಲ್ಲ ನಾವು ಎಂತ ಒಂದು ಪರಿಸ್ಥಿತಿನಲ್ಲಿ ಇದ್ದೇವೆ ಎಂಬುದಾಗಿ. And that day my wife was done like what can I say, kallepuri. ನನ್ನ ಹೆಂಡತಿ ಒಂದು ಸ್ನಾಕ್ಸ್ ತರ ಒಂದು ಕಡಲೆಪುರಿ ತರ ಮಾಡಿದ್ದರು. That only was with us, so we was eating. ಅದಷ್ಟೇ ನಮ್ಮ ಮನೆಯಲ್ಲಿತ್ತು, ನಾವು ತಿನ್ನುತ್ತಿದ್ದೆವು. Suddenly my friends and family came, we are shared to them. ತಕ್ಷಣ ನನ್ನ ಒಂದು ಸ್ನೇಹಿತ ಮತ್ತು ಅವರ ಕುಟುಂಬವು ಬಂದರು, ನಾವು ನಮ್ಮ ಹತ್ರ ಇದ್ದನ್ನು ಅವರ ಜೊತೆ ಹಂಚಿಕೊಂಡೆವು. But they misunderstanding us. ಆದ್ರೆ ಅವರು ನಮ್ಮನ್ನು ಅಪಾರ್ಥವಾಗಿ ತಿಳಿದುಕೊಂಡರು. See, they are not treated well us. ನಮ್ಮನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂಬುದಾಗಿ. It is not matter a friend want to understand us. Instead of understanding, he misunderstood us. ಸ್ನೇಹಿತನು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಬದಲಾಗಿ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡನು. In that place, that inside of their heart, it is grow like a bitterness, like a mountain. ಅವರ ಹೃದಯದಲ್ಲಿ ಅದು ಒಂದು ಆ ಕಹಿತನ ಒಂದು ಬೆಟ್ಟದಷ್ಟು ಬೆಳೆದು ಹೋಯಿತು. What happened? ಏನಾಯಿತು? Every time we call them into our home, ಪ್ರತಿ ಸಾರಿ ಅವರನ್ನು ನಾವು ಮನೆಗೆ ಕರೆದಾಗ they never come to our home. ನಮ್ಮ ಮನೆಗೆ ಬರುವುದೇ ಇಲ್ಲ. They are not ordinary peoples. ಅವರು ಸಾಧಾರಣ ಮನುಷ್ಯರಲ್ಲ. They are doing ministry. ಅವರು ಸೇವೆಯನ್ನು ಮಾಡುತ್ತಿದ್ದಾರೆ. Till now they are keeping that bitterness in their heart. They are not coming to my home. ಈ ದಿನ ತನಕ ಆ ಕಹಿತನವನ್ನು ಅವರು ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಮನೆಗೆ ಬರುತ್ತಿಲ್ಲ. But they done many things to us. ಆದ್ರೆ ಅವರು ಅನೇಕ ಕಾರ್ಯಗಳು ನಮಗೆ ಮಾಡಿದ್ದಾರೆ. Many places, many big places they insulted us. ಅನೇಕ ಒಂದು ದೊಡ್ಡ ದೊಡ್ಡ ಜಾಗದಲ್ಲಿ ನಮ್ಮನ್ನು ಒಂದು ಸರಿಯಾಗಿ ನೋಡಿಕೊಂಡಿಲ್ಲ, ಇನ್ಸಲ್ಟ್ ಮಾಡಿದ್ದಾರೆ. Even though we are loving them, ಆದರೂ ಸಹ ನಾವು ಅವರನ್ನು ಪ್ರೀತಿಸುತ್ತಿದ್ದೇವೆ. even today we invite them, ಆದರೂ ನಾವು ಅವರನ್ನು ನಮ್ಮ ಮನೆಗೆ ಆಹ್ವಾನಿಸುತ್ತೇವೆ. but a small giving time they not understand us, still they have bitterness. How can they do ministry? ಆ ಚಿಕ್ಕ ವಿಷಯದಲ್ಲಿ ಕೊಡುವ ಒಂದು ವಿಷಯದಲ್ಲಿ ಅವರು ಅಪಾರ್ಥ ಮಾಡಿಕೊಂಡರೆ ಸೇವೆಯನ್ನು ಹೇಗೆ ಮಾಡಲು ಸಾಧ್ಯ? It is impossible to do the ministry. ಅಸಾಧ್ಯವಾದ ಕಾರಣ ಸೇವೆ ಮಾಡಲು. Be careful, all men of God. ಎಲ್ಲಾ ಸೇವಕರೇ ತುಂಬಾ ಜಾಗೃತಿಯಾಗಿರಿ. So whenever I just feeling that God has revealed this words to me, ನಾನು ದೇವರು ನನಗೆ ಈ ವಚನವನ್ನು ತೋರ್ಪಡಿಸಿದರು. I encourage Lord. ನನಗೆ ತುಂಬಾ ಬಲಪಡಿಸಿತು ಈ ವಚನ. My side I am clear. ನನ್ನ ಒಂದು ಜಾಗದಲ್ಲಿ ನಾನು ಕ್ಲಿಯರ್ ಆಗಿದ್ದೇನೆ. But what about others? ಬೇರೆಯವರ ಬಗ್ಗೆ ಏನು? Let us see in the word of God. ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ. What the Bible says in Matthew chapter 6. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಏನು ಹೇಳಲ್ಪಟ್ಟಿದೆ? What it says? 14 and 15. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನ. Hallelujah. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. Hallelujah. Hallelujah. Wonderfully written in this Bible verses. ಈ ಸತ್ಯವೇದದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. What it says? ಏನು ಹೇಳಲ್ಪಟ್ಟಿದೆ? If you are not forgiven, ನೀನು ಕ್ಷಮಿಸದೆ ಹೋದರೆ God cannot forgive you. ದೇವರು ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. For if you forgive others their trespasses, your heavenly Father will also forgive you. But if you not forgive their
trespasses, neither will your Father forgive your trespasses. Hallelujah. Hallelujah. So whatever they done to us, we want to be a giving heart, like forgiving them. ನಮಗೆ ಏನೇ ಮಾಡಿದರೂ ನಾವು ಅವರನ್ನು ಕ್ಷಮಿಸುವ ಹೃದಯ ನಮಗೆ ಇರಬೇಕು. The same verses I spoken with my friend. ಅದೇ ವಚನ ನನ್ನ ಸ್ನೇಹಿತರ ಸಂಗಡ ನಾನು ಮಾತನಾಡಿದ್ದೇನು. I spoken, the word of God, I spoken with him. My dear friend, if you are doing ministry, you and your missus is doing ministry, how can it is possible if you are not forgiven? ನೀನು ನಿನ್ನ ಹೆಂಡತಿ ಸೇವೆ ಮಾಡುತ್ತಿದ್ದರೆ ಅದು ಹೇಗೆ ಸಾಧ್ಯ? ಬೇರೆಯವರನ್ನು ನೀವು ಕ್ಷಮಿಸದೆ ನೀವು ಸೇವೆ ಮಾಡಿದರೆ ಅದು ಹೇಗೆ ಸಾಧ್ಯ? What kind of ministry you people are doing, not obeying this word of God? ಈ ವಾಕ್ಯವನ್ನು ನೀವು ವಿಧೇಯತೆ ತೋರಿಸದೆ ಎಂತ ಸೇವೆಯನ್ನು ನೀವು ಮಾಡುತ್ತಿದ್ದೀರಿ? So don't repeat anytime again these things. ತಿರುಗಿ ನೀನು ಅದನ್ನು ರಿಪೀಟ್ ಮಾಡಬೇಡ ಎಂಬುದಾಗಿ ಹೇಳಿದೆ. I just told him because he want to be blessed. ನಾನು ಏಕೆ ಹೇಳಿದ್ದೇನೆ ಅಂದ್ರೆ ಆತನು ಆಶೀರ್ವಾದ ಹೊಂದಿಕೊಳ್ಳಬೇಕು. Again he disconnected my call. ತಿರುಗಿ ನನ್ನ ಒಂದು ಕಾಲ್ ಅನ್ನು ಡಿಸ್ಕನೆಕ್ಟ್ ಮಾಡಿದನು. I don't mind. ನಾನು ಅದರ ಬಗ್ಗೆ ಆಲೋಚಿಸುವುದಿಲ್ಲ. But when we teach truth will set them free. ನಾವು ಯಾವಾಗ ಸತ್ಯವನ್ನು ಕಲಿಸುತ್ತೇವೋ ಆ ಸತ್ಯವು ಸರ್ವಸ್ವತಂತ್ರವಾಗಿ If you are not doing, you cannot share to anyone. ನೀನು ಮಾಡದೇ ಇದ್ದರೆ ನೀನು ಬೇರೆಯವರ ಸಂಗಡ ಹಂಚಿಕೊಳ್ಳಲು ಸಾಧ್ಯವಿಲ್ಲ. Bible says that is you don't have forgiving heart. How can you say to your friend to forgive to others? ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ನಿನಗೆ ಕ್ಷಮಿಸುವ ಹೃದಯ ಇಲ್ಲದೆ ಇದ್ದರೆ ನಿನ್ನ ಸ್ನೇಹಿತನಿಗೆ ಹೇಗೆ ನೀನು ಕ್ಷಮಿಸು ಎಂಬುದಾಗಿ ಹೇಳ್ತೀಯಾ? Don't use your friends in time being. ನಿನ್ನ ಸ್ನೇಹಿತರನ್ನು ಸಮಯಕ್ಕೆ ತಕ್ಕ ಹಾಗೆ ನೀನು ಉಪಯೋಗಿಸಿಕೊಳ್ಳಬೇಡ. Time being anything you want to need, you don't use your friends. ನಿನ್ನ ಸ್ನೇಹಿತನನ್ನು ನಿನಗೆ ಏನಾದರೂ ಸಮಯಕ್ಕೆ ಬೇಕು ಅನ್ನುವ ಸಮಯದಲ್ಲಿ ನೀನು ಉಪಯೋಗಿಸಿಕೊಳ್ಳಬೇಡ. Friend is like this, friend in deed and friend in need. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ ಏನು? ಕಷ್ಟದಲ್ಲಾದ್ರೂ ಸುಖದಲ್ಲಾದ್ರೂ ನಾವು ಸ್ನೇಹಿತರಾಗಿರ್ಬೇಕು. ಸುಖದಲ್ಲಿ ಮಾತ್ರವಲ್ಲ. Not only in richness, even in the poverty we need to be a friend to others. Every need time we want to be with him. Very giving time also we want to be with him. ಅವಶ್ಯಕವಾದ ಸಮಯದಲ್ಲಿ ನಾವು ಸ್ನೇಹಿತನ ಸಂಗಡ ಇರಬೇಕು ಮತ್ತು ಯಾವುದೇ ಕಷ್ಟದಲ್ಲಿಯೂ ಸಹ ನಾವು ಸ್ನೇಹಿತನ ಸಂಗಡ ಇರಬೇಕು. Some friends are there. ಸ್ವಲ್ಪ ಸ್ನೇಹಿತರಿದ್ದಾರೆ. They want something to take with us. They will do all kind of natakas. ನಮ್ಮ ಜೊತೆ ಏನಾದರೂ ತೆಗೆದುಕೊಳ್ಳಬೇಕಾದರೆ ಎಲ್ಲಾ ತರವಾದ ನಾಟಕಗಳನ್ನು ಅವರು ಮಾಡುತ್ತಾರೆ. They want to use us. ನಮ್ಮನ್ನು ಉಪಯೋಗಪಡಿಸಿಕೊಳ್ಳಬೇಕು. After that using, they never remember what all we done for them. ಅದು ಉಪಯೋಗ ಮಾಡಿಕೊಂಡ ನಂತರ ಅವರು ಏನನ್ನೂ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ. Be careful. The Bible says whatever you do to your friend or man and woman being, it is returns to you from the Father. ಜಾಗೃತಿಯಾಗಿರು. ನೀನು ಯಾರೇ ಸ್ನೇಹಿತನಿಗಾಗಲಿ ಮನುಷ್ಯರಿಗಾಗಲಿ ನೀನು ಏನು ಮಾಡುತ್ತೀಯೋ ಅದನ್ನೇ ದೇವರಿಂದ ನೀನು ಪಡೆದುಕೊಳ್ಳುತ್ತೀಯ. The forgiveness heart is not there in you. You cannot do the ministry I'm saying you. ನಾನು ಹೇಳುತ್ತಿದ್ದೇನೆ, ನಿನ್ನ ಹೃದಯದಲ್ಲಿ ಕ್ಷಮಿಸುವ ಹೃದಯವು ನಿನ್ನಲ್ಲಿ ಇಲ್ಲದೆ ಇದ್ದರೆ ನೀನು ಸೇವೆ ಮಾಡಲು ಸಾಧ್ಯವಿಲ್ಲ. When whatever the people will against to you, whatever they do, just forgive and surrender to God. Leave it. If the people not understand that, they are not understood that what they want to do, forget it. You that is not your work. You done that. You forgiven them in the prayer or in surrendering to the Lord. ಮನುಷ್ಯರು ನಿನಗೆ ಎಷ್ಟೇ ವಿರುದ್ಧವಾಗಿದ್ದರೂ, ಎಷ್ಟೇ ನಿನಗೆ ವಿರುದ್ಧವಾದ ಮಾತುಗಳನ್ನು ಮಾತನಾಡಿದ್ದರೂ ಸಹ ಅವರನ್ನು ನೀನು ಕ್ಷಮಿಸಿ ಬಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಕ್ಷಮಿಸಿ ಬಿಟ್ಟು ಬಿಡಬೇಕು. Don't ever keep any bitterness in you, so you cannot grow in that area. And whatever you do, some people are doing a beautiful ministries. ನಿನ್ನ ಹೃದಯದಲ್ಲಿ ಆ ಕಹಿತನವನ್ನು ನೀನು ಇಟ್ಟುಕೊಳ್ಳಬಾರದು, ಅದನ್ನು ಬಿಟ್ಟು ಬಿಡಬೇಕು. ಎಷ್ಟೋ ಜನ ಸುಂದರವಾದ ಸೇವೆಯನ್ನು ಮಾಡುತ್ತಿದ್ದಾರೆ. But they're doing a miracles, everything is happening. But come to that point, no, they will say, I'll never forgive. ಅದ್ಭುತಗಳನ್ನು ಮಾಡುತ್ತಿದ್ದಾರೆ, ಪ್ರತಿಯೊಂದು ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಆದರೆ ಒಂದು ಕ್ಷಮಾಪಣೆ ಎಂಬ ವಿಷಯಕ್ಕೆ ಬಂದರೆ ಅವರಿಗೆ ಕ್ಷಮಿಸುವ ಹೃದಯವೇ ಇರುವುದಿಲ್ಲ. How kind of ministry you're doing? You're doing not ministry, you're doing work. ನೀನು ಎಂಥ ಸೇವೆಯನ್ನು ಮಾಡುತ್ತಿದ್ದೀಯ? ನೀನು ಸೇವೆ ಮಾಡುತ್ತಿಲ್ಲ, ನೀನು ಕೆಲಸ ಮಾಡುತ್ತಿದ್ದೀಯ. God never bless that kind of people. ಆ ರೀತಿಯಾದ ಜನರನ್ನು ದೇವರು ಆಶೀರ್ವದಿಸುವುದಿಲ್ಲ. The talents God has given, He'll never take back. ತಲಾಂತುಗಳನ್ನು ದೇವರು ಕೊಟ್ಟಿದ್ದಾರೆ, ಆ ತಲಾಂತನ್ನು ತಿರುಗಿ ತೆಗೆದುಕೊಳ್ಳುವುದಿಲ್ಲ. But what about your characters? ನಿನ್ನ ಒಂದು ಜೀವನ ಶೈಲಿಯ ಬಗ್ಗೆ ಏನು? Change.
ಅಲ್ಲಿ ನೀನು ಮಾರ್ಪಾಡು When ಹೊಂದಿಕೊಳ್ಳಬೇಕು. you forgive others' sin, God will forgive your sin. ನೀನು ಯಾವಾಗ ಬೇರೆಯವರ ತಪ್ಪುಗಳನ್ನು ಕ್ಷಮಿಸುತ್ತೀಯೋ ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸುತ್ತಾರೆ. What the Colossians says, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಏನೇನು ಹೇಳಲ್ಪಟ್ಟಿದೆ? 3:13. 3ನೇ ಅಧ್ಯಾಯ 13ನೇ ವಚನ. Hallelujah. After what? Colossians will come. Philippians, Colossians. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. 3:13. Jesus. Bearing with one another, and if one has complaint against another, forgiving each other as the Lord has forgiven you, so you also must forgive. Amen. Amen. The Bible says, bearing with one another and forgive one another. If anyone has completely against another, even Christ Jesus forgiven you, so you also must do. Hallelujah. Hallelujah. So in our lives, we want to do it. If they knowingly doing the sin also, we want to forgive. ನಮ್ಮ ಜೀವನದಲ್ಲಿ ನಾವು ಬೇರೆಯವರು ತಿಳಿದು ಸಹ ಅವರು ತಪ್ಪು ಮಾಡುತ್ತಿದ್ದರೂ ನಾವು ಅವರನ್ನು ಕ್ಷಮಿಸಬೇಕು. Sometimes they don't know, the mistakenly they do sin. ಸ್ವಲ್ಪ ಸಮಯದಲ್ಲಿ ಅವರಿಗೆ ಗೊತ್ತಿಲ್ಲದ ಪಾಪ ಮಾಡುತ್ತಾರೆ. And suddenly what we do? ತಕ್ಷಣ ನಾವು ಏನು ಮಾಡುತ್ತೇವೆ? We react, we are not forgive them, we are not take them. ಅವರನ್ನು ಕ್ಷಮಿಸುವುದಿಲ್ಲ, ನಾವು ಅವರನ್ನು ತೆಗೆದುಕೊಳ್ಳುವುದಿಲ್ಲ. Sometimes we are talking one another. ಸ್ವಲ್ಪ ಸಮಯದಲ್ಲಿ ನಾವು ಒಬ್ಬರಿಗೊಬ್ಬರು ಮಾತನಾಡುತ್ತಿರುತ್ತೇವೆ. Some words hurts to me. ಸ್ವಲ್ಪ ಮಾತುಗಳು ನನಗೆ ತುಂಬಾ ನೋವಾಗುತ್ತದೆ. That time I'll react. ಆ ಸಮಯದಲ್ಲಿ ನಾನು ರಿಯಾಕ್ಟ್ ಆಗುತ್ತೇನೆ. When she is telling something to me, hurting words, I will react with the anger. ಆಕೆಯು ನನಗೆ ಒಂದು ನೋವು ಪಡಿಸುವ ಒಂದು ಮಾತುಗಳನ್ನು ಮಾತನಾಡಿದರೆ ನಾನು ಕೋಪದಿಂದ ಅದಕ್ಕೆ ಬದಲಾಗಿ ನಾನು ರಿಯಾಕ್ಟ್ ಮಾಡುತ್ತೇನೆ. If she is not talking like that, hurting words, how can I react? How the anger will come? ಆಕೆಯು ಒಂದು ಕೋಪ ಭರಿಸದ ಹಾಗೆ ಆಕೆಯು ಮಾತನಾಡಿದರೆ ನನಗೆ ಹೇಗೆ ಕೋಪ ಬರುತ್ತದೆ? Nowadays, wives are very wise. ಈ ದಿನಗಳಲ್ಲಿ ಹೆಂಡತಿಯರು ತುಂಬಾ ಜ್ಞಾನವಂತರು. They will put one stone. ಒಂದೇ ಕಲ್ಲನ್ನು ಹಾಕುತ್ತಾರೆ. Stone nobody knows. ಆ ಕಲ್ಲು ಹಾಕಿರೋದು ಯಾರಿಗೂ ಗೊತ್ತಾಗುವುದಿಲ್ಲ. One also hurted too much to husband. ಆ ಒಂದು ಕಲ್ಲು ಗಂಡನಿಗೆ ತುಂಬಾ ನೋವು ಪಡಿಸುತ್ತದೆ. But he react. People will see many stones about husband and the wife cannot they see. ಆದರೆ ಆ ನೋವಿನಿಂದ ಗಂಡನು ರಿಯಾಕ್ಟ್ ಆದರೆ ಅದನ್ನು ಎಲ್ಲರೂ ನೋಡುತ್ತಾರೆ. ಅದೇ ಹೆಂಡತಿ ಹಾಕಿರುವ ಕಲ್ಲನ್ನು ಯಾರು ನೋಡುವುದಿಲ್ಲ. But always blaming husband only that wrong. I am good. If you are giving the right response and right words to your husband never do any sin. ನೀನು ನಿನ್ನ ಗಂಡನಿಗೆ ಸರಿಯಾದ ಒಂದು ಉತ್ತರವನ್ನು ಕೊಟ್ಟು ಸರಿಯಾಗಿ ನೀನು ಮಾತನಾಡಿದರೆ ನಿನ್ನ ಗಂಡನು ಪಾಪ ಮಾಡುವುದಿಲ್ಲ. Hallelujah. Hallelujah. So when you respond, that response come back to you. ಯಾವ ರೀತಿಯಲ್ಲಿ ನೀನು ಹೇಳುತ್ತೀಯೋ ಅದು ನಿನಗೆ ವಾಪಸ್ ಬರುತ್ತದೆ. Even that knowingly they do sin also we want to forgive. The Bible says as Jesus forgives us. ಸತ್ಯವೇದ ಹೇಳುತ್ತದೆ ಗೊತ್ತಿದ್ದು ಪಾಪ ಮಾಡಿದರೂ ಸಹ ನಾವು ಕ್ಷಮಿಸಬೇಕು, ಯಾಕಂದ್ರೆ ಯೇಸು ಸ್ವಾಮಿ ಸಹ ಕ್ಷಮಿಸಿದ್ದಾರೆ. Hallelujah. Hallelujah. So let us check our lives. ನಮ್ಮ ಜೀವನವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. We are the cause to other people to do sin or anger or anything, and we are blaming till them, but we are not realizing that, and we are not forgiving others. ಬೇರೆಯವರು ತಪ್ಪು ಮಾಡುವುದಕ್ಕೆ ಪಾಪ ಮಾಡುವುದಕ್ಕೆ ನಾವು ಕಾರಣವಾಗಿದ್ದರೂ ಸಹ ನಾವು ಅವರು ಮಾಡಿರುವ ತಪ್ಪುಗಳನ್ನು ನಾವು ಕ್ಷಮಿಸುತ್ತಿಲ್ಲ. Let us forgive them. ಅವರನ್ನು ಕ್ಷಮಿಸೋಣ. Whatever they do, as Christ we forgive them, we love them. ಅವರು ಏನೇ ಮಾಡಿದರೂ ಕ್ರಿಸ್ತನ ಹಾಗೆ ನಾವು ಅವರನ್ನು ಕ್ಷಮಿಸೋಣ ಮತ್ತು ಪ್ರೀತಿಸೋಣ. So Bible says bind with the love, okay? ಸತ್ಯವೇದವು ಹೇಳುತ್ತದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. If you are not having love, you will be blaming one another. ಪ್ರೀತಿ ಇಲ್ಲದೆ ಇದ್ದರೆ ಒಬ್ಬರಿಗೊಬ್ಬರು ನೀವು ಚಾಡಿ ಹೇಳುತ್ತಾ ಇರುತ್ತೀರಿ. If the love is there, the bearingness will come. ಪ್ರೀತಿ ಇದ್ದರೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುತ್ತೀರಿ. Ephesians says 4:32. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 37ನೇ ವಚನ. Hallelujah. Hallelujah. What it says here? And be kind to one another. Sir. Be kind to one another, tender-hearted, forgiving one another as God in Christ forgave you. Amen. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ
What kind of heart we want to have? 37ನೇ ವಚನ. 32. Last. Ikra. This Rachel. 4 and 6 and ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. Hallelujah. ಹಲ್ಲೆಲೂಯಾ. In English very good. Kind-hearted. ಆಂಗ್ಲ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ. Kind-hearted. ಕೈಂಡ್ ಹಾರ್ಟೆಡ್ ಎಂಬುದಾಗಿ. What is mean by kind-hearted? ಟೆಂಡರ್ ಹಾರ್ಟೆಡ್. Okay, kind-hearted and tender-hearted is very wonderful word. ತುಂಬಾ ಸುಂದರವಾದ ಒಂದು ಮಾತು ಕೈಂಡ್ ಹಾರ್ಟೆಡ್, ಟೆಂಡರ್ ಹಾರ್ಟೆಡ್ ಎಂಬುದಾಗಿ. So we want to act to them like forgiving with a good heart. ಒಳ್ಳೆಯ ಹೃದಯದಿಂದ ನಾವು ಅವರನ್ನು ಕ್ಷಮಿಸಬೇಕು. That's what Bible says. ಅದೇ ಸತ್ಯವೇದವು ಹೇಳುತ್ತದೆ. Read one second. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. Completely. It is not written clearly. Read in Be English. kind to one another, tender-hearted, forgiving one another, as God in Christ forgave you. Hallelujah. Hallelujah. God in Christ is not there in Kannada. Okay? As God in Christ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. Hallelujah. Hallelujah. That we want to highlight here. You are not highlighting that. Okay? So, the Christ came for forgiving our all sins and our curse in our lives, and is the God the Father given Christ. ಯೇಸು ಕ್ರಿಸ್ತನು ಬಂದಿದ್ದು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವುದಕ್ಕೆ. The Father the God has given Christ to our lives to forgive all. ತಂದೆಯು ತನ್ನ ಮಗನನ್ನು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಕೊಟ್ಟಿದ್ದಾರೆ. Be like kind-hearted, tender-hearted, the Bible says. ಸತ್ಯವೇದ ಹೇಳುತ್ತದೆ ಆ ರೀತಿಯಾದ ಒಂದು ಹೃದಯ ಇಟ್ಟುಕೊಳ್ಳಿದೆ. What kind of ಕರುಣೆಯುಳ್ಳ heart? ಹೃದಯ. What kind of heart we are keeping nowadays? ಈ ದಿನಗಳಲ್ಲಿ ನಾವು ಎಂಥ ಹೃದಯವನ್ನು ಇಟ್ಟುಕೊಂಡಿದ್ದೇವೆ. Always bittering us and talking about us, others, and always putting the blame upon others, and always gossiping others. No, never. The Bible says, if any neighbors, any friends, anyone did sin against you, forgive them and also do kind to them, the Bible says. ಈ ದಿನಗಳಲ್ಲಿ ನಾವು ಕಹಿಯಾದ ಹೃದಯವನ್ನು ಇಟ್ಟುಕೊಂಡಿರುತ್ತೇವೆ. ಯಾಕಂದರೆ ಅವರನ್ನು ನಾವು ಕೋಪಿಸಿಕೊಳ್ಳುತ್ತೇವೆ, ಕ್ಷಮಿಸುವುದಿಲ್ಲ ಮತ್ತು ಪ್ರೀತಿಸುವುದಿಲ್ಲ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳಲಿಲ್ಲ. ನಾವು ಯೇಸು ಕ್ರಿಸ್ತನ ಹೃದಯ ಇಟ್ಟುಕೊಂಡು ಕ್ಷಮಿಸುವವರಾಗಿರಬೇಕು. I saw one family. ನಾನು ಒಂದು ಕುಟುಂಬವನ್ನು ನೋಡಿದೆನು. Many times the relatives are coming and going. ಅನೇಕ ಸಾರಿ ಅವರ ಸಂಬಂಧಿಕರು ಬರುತ್ತಾರೆ ಹೋಗುತ್ತಾರೆ. Their home is filling with plenty fruits and plenty things and plenty things. But whenever they come, they'll treat them in a tender heart. ಅವರ ಮನೆ ತುಂಬಾ ಹಣ್ಣುಗಳಿಂದ ಅನೇಕ ಕಾರ್ಯಗಳಿಂದ ತುಂಬಿರುತ್ತದೆ. ಯಾರೇ ಬಂದರೂ ಅವರು ಕರುಣೆಯುಳ್ಳ ಹೃದಯರಾಗಿ ಅವರನ್ನು No ಪ್ರೀತಿಸುತ್ತಾರೆ. lacking in their family anything. There is no gap for ಅವರ lacking. ಕುಟುಂಬದಲ್ಲಿ ಯಾವ ಕೊರತೆಯೂ ಇಲ್ಲ. Some families I saw. ಸ್ವಲ್ಪ ಕುಟುಂಬಗಳನ್ನು ನೋಡಿದೆನು. They lock the gate. ಗೇಟ್ ಅನ್ನು ಲಾಕ್ They ಮಾಡಿಕೊಳ್ಳುತ್ತಾರೆ. lock the door. ಡೋರ್ ಅನ್ನು ಲಾಕ್ ಮಾಡಿಕೊಳ್ಳುತ್ತಾರೆ. They'll be inside only. ಅವರು ಒಳಗೆ ಇರುತ್ತಾರೆ. They'll out. What kind of food they'll eat, you know? ಎಂತ ಊಟವನ್ನು ಮಾಡುತ್ತಾರೆ ಗೊತ್ತಾ? Even in the hostel also they'll never agree to eat that kind of food. ಹಾಸ್ಟೆಲ್ಲೂ ಅಂತ ಊಟವನ್ನು ಮಾಡುವುದಿಲ್ಲ. But outlook they'll look very nice. ಆದ್ರೆ ಹೊರಗೆ ಚೆನ್ನಾಗಿ ಕಾಣಿಸುತ್ತಾರೆ. Because they don't have loving heart and kind, tender hearted to them to do others a good things. ಪ್ರೀತಿಯ ಹೃದಯ ಮತ್ತು ಕರುಣೆಯ ಹೃದಯ ಅವರಿಗೆ ಇಲ್ಲ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ. Once upon a time when I'm bachelor, ನಾನು ಬ್ಯಾಚಲರ್ ಆಗಿದ್ದಾಗ for my home full of people. ನನ್ನ ಮನೆಯಲ್ಲಿ ಯಾವಾಗಲೂ ಜನರೇ. There is no gap in my family. There is all plenty. ನನ್ನ ಒಂದು ಕುಟುಂಬದಲ್ಲಿ ಯಾವುದಕ್ಕೂ ಕೊರತೆ ಇರುತ್ತಿರಲಿಲ್ಲ. ಯಾವಾಗಲೂ ಹೆಚ್ಚಾಗಿರುತ್ತಿರುತ್ತದೆ. Why, you know? ಯಾಕೆ ಗೊತ್ತಾ? I'm a bachelor. ನಾನು ಬ್ಯಾಚಲರ್. So people will come and stay and talk and prepare food, that this. They'll be doing chatting, chitting and everything in between. ಅನೇಕರು ಬರುತ್ತಾರೆ, ಅಡಿಗೆಯನ್ನು ಮಾಡುತ್ತಾರೆ ಮತ್ತು ಊಟ ಮಾಡಿಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ಇರ್ತಾರೆ. But no, never I lack anything. ನಾನು ಯಾವುದಕ್ಕೂ ಕೊರತೆ ಪಡಲಿಲ್ಲ. When people are coming, when we are forgiving, when you are loving, it is a God's blessing will be there. ನಾವು ಯಾವಾಗ ಮನುಷ್ಯನನ್ನು ಕ್ಷಮಿಸುತ್ತೇವೆ ಮತ್ತು ಮನುಷ್ಯನನ್ನು ಪ್ರೀತಿಸುತ್ತೇವೋ ದೇವರ ಒಂದು ಆಶೀರ್ವಾದವು ನಮ್ಮ ಮೇಲೆ ಇರುತ್ತದೆ. Example I will tell you. ಉದಾಹರಣೆಯನ್ನು ಹೇಳುತ್ತೇನೆ. After me and Rachel getting married, ನಾನು ರೇಚಲ್ ಮದುವೆಯಾದ ನಂತರ, after our wedding, ಮದುವೆಯಾದ ನಂತರ we entered to our home, a small bedroom and small hall and small kitchen. ಒಂದು ಮನೆಗೆ ನಾವು ಪ್ರವೇಶಿಸಿದೆವು. ಒಂದು ಚಿಕ್ಕ ಬೆಡ್ರೂಮ್, ಚಿಕ್ಕ ಕಿಚನ್ ಇತ್ತು, ಚಿಕ್ಕ ಹಾಲ್ ಇತ್ತು. After we are getting married and our marriage life is going well, and God has blessed in big bedroom, big hall, big kitchen.
ಮದುವೆ ಒಂದು ದಿನಗಳು ಚೆನ್ನಾಗಿ ನಡೆಯುತ್ತಿದ್ದು. ಅದಾದ ನಂತರ ಮದುವೆ ಆದ ನಂತರ ದೇವರು ಒಂದು ದೊಡ್ಡ ಕಿಚ್ಚನ್ನು ದೇವರು ಆಶೀರ್ವಾದ ಮಾಡಿದರು. Sam was born at the time. ಸ್ಯಾಮ್ ಆ ದಿನ ಆ ಟೈಮಲ್ಲಿ ಹುಟ್ಟಿದ್ದ. After 3 years we was there, and again God blessed us. We came to double bedroom in blessing God and love it. ಆ 3 ವರ್ಷಗಳು ಅಲ್ಲಿದ್ದೆವು. ತಿರುಗಿ 3 ವರ್ಷಗಳ ನಂತರ ತಿರುಗಿ ನಾವು ಬ್ಲೆಸ್ಸಿಂಗ್ ಗಾರ್ಡನ್ ಗೆ ಬಂದೆವು, ಡಬಲ್ ಬೆಡ್ರೂಮ್ ಗೆ. Again 7 years over, Sean was born and God has given duplex house to us. ಆಮೇಲೆ ಒಂದು 7 ವರ್ಷ ಆದ ನಂತರ ಶಾನ್ ಹುಟ್ಟಿದನು. ಶಾನ್ ಹುಟ್ಟಿದ ನಂತರ ಡೂಪ್ಲೆಕ್ಸ್ ಹೌಸ್ ಗೆ ಬಂದೆವು. When we was in Shampura, we was having Suzuki Samaras Fiero Suzuki Fiero. ಶಾಂಪುರದಲ್ಲಿ ಇದ್ದಾಗ ಸುಜುಕಿ ಫಿಯರ್ ಗಾಡಿ ಇತ್ತು, 2 ವೀಲರ್. After coming to when Sam born, we got Unicorn. Honda Unicorn. ಸ್ಯಾಮ್ ಹುಟ್ಟಿದ ನಂತರ ಹೋಂಡಾ ಯೂನಿಕಾರ್ನ್ ಬಂತು. After that, Sean born, we got a car, i10 car. ಶಾನ್ ಹುಟ್ಟಿದ ನಂತರ i10 ಕಾರ್ ಬಂತು. And now we are living in a duplex house. ಈಗ ಡೂಪ್ಲೆಕ್ಸ್ ಮನೆಯಲ್ಲಿ ಇದ್ದೇವೆ. Why I am telling, when we are 2, a small house, when we are 3, a big house, when we are 4, a much more big house God has given. ನಾನು ಯಾಕೆ ಇದನ್ನು ಹೇಳುತ್ತಿದ್ದೇನೆ ಅಂದರೆ, ನಾವು ಇಬ್ಬರಿದ್ದಾಗ ಚಿಕ್ಕ ಮನೆಯಲ್ಲಿ ಇದ್ದೆವು. 3 ಜನ ಆದಾಗ ಒಂದು ಸ್ವಲ್ಪ ದೊಡ್ಡ ಮನೆಗೆ ಬಂದೆವು. ತಿರ್ಗಾ 4 ಜನ ಆದ ನಂತರ ಇನ್ನೂ ದೊಡ್ಡ ಮನೆಗೆ ಬಂದೆವು. God know when the people will come to our home, how to minister unto them, how to give unto them. God knows, God will provide. We don't want to be counting whatever, whichever, where we spend it, why we spend it. It is not like that. God loves the people. God, when He inspires, we want to spend it. ದೇವರು ಯಾವಾಗ ನಮಗೆ ಪ್ರೇರೇಪಣೆ ಮಾಡುತ್ತಾರೋ ಆ ಸಮಯದಲ್ಲಿ ನಾವು ಬೇರೆಯವರಿಗೆ ಖರ್ಚು ಮಾಡಬೇಕು, ಅದನ್ನು ಲೆಕ್ಕ ಮಾಡಿಕೊಂಡು ಇಟ್ಟುಕೊಳ್ಳಬಾರದು. Forgive is not only saying in the word of sorry, it doesn't work, and your works and deeds want to show to them. ಕ್ಷಮಿಸುವುದು ಬರೀ ಮಾತಿನಲ್ಲೇ ಇರುವುದಿಲ್ಲ, ಕಾರ್ಯಗಳಲ್ಲೂ ಸಹ ಇರುತ್ತದೆ. That time God will bless you and God will give you a breakthrough and God will lift up you in high. ಆ ಸಮಯದಲ್ಲಿ ದೇವರು ನಿನಗೆ ಒಂದು ಬಿಡುಗಡೆಯನ್ನು ಕೊಟ್ಟು ದೇವರು ಉನ್ನತ ಸ್ಥಾನಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಾರೆ. Hallelujah. Hallelujah. If you have anything bitterness about your friends or family, forgive them. ನಿನ್ನ ಸ್ನೇಹಿತರ ಬಗ್ಗೆ ನಿನಗೆ ಒಂದು ಕಹಿತನ ಇದ್ದರೆ ಅವರನ್ನು ಕ್ಷಮಿಸಿ ಬಿಡು. If you are not forgiving, you are yourself missing your blessing. ನೀನು ಕ್ಷಮಿಸದೇ ಇದ್ದರೆ ನಿನ್ನ ಆಶೀರ್ವಾದವನ್ನು ನೀನೇ ಒಂದು ಮಿಸ್ ಮಾಡುತ್ತೀಯಾ. The Bible says every moment God used crow and donkey and many people God used in the time, and God blessed them till now. ದೇವರು ಒಂದು ಕಾಗೆಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ, ಒಂದು ಕತ್ತೆಯನ್ನು ಉಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಆಶೀರ್ವಾದ ಮಾಡಿದ್ದಾರೆ. See what happened, you know? The crow have the temple. ಒಂದು ಕಾಗೆಗೆ ಒಂದು ದೇವಸ್ಥಾನ ಇದೆ. You know, and donkey also have they worship the donkey. Till now you go to land race, they'll keep the donkey in their photo. ಕತ್ತೆಯನ್ನು ಸಹ ಆರಾಧಿಸುತ್ತಾರೆ. ನೀವು ಲಾಂಡ್ರಿ ಹೋದರೆ ಅವರ ಫೋಟೋವನ್ನು ನೋಡಿ ಆರಾಧಿಸುವುದನ್ನು ನೋಡಬಹುದು. Many times I question myself. These people will keep a day something like Hindu people will keep a day, and every crow want to come and have the food, freshest food. ಅನೇಕ ಸಲ ನಾನು ಪ್ರಶ್ನೆ ಮಾಡಿಕೊಳ್ಳುತ್ತೇನೆ, ಒಂದು ಊಟವನ್ನು ಇಡುತ್ತಾರೆ, ಕಾಗೆ ಬಂದು ಅದನ್ನು ತಿನ್ನಬೇಕು. Every time, once it is sacrificed for God's sake, every time for the crow's sake, many foods will be prepared in the day. ದೇವರಿಗೋಸ್ಕರ ಆ ಕಾಗೆ ಒಂದು ದಿವಸ ತ್ಯಾಗ ಮಾಡಿದಕ್ಕೋಸ್ಕರ ಆ ಕಾಗೆಗೆ ದಿನ ಒಂದು ವೆರೈಟಿ ಒಂದು ಆಹಾರ. Today we people also want to forgive and provide others people's help, be in their need, be in their trouble and bless them. They can come out. You are not doing this good work, come out and do for God. Be holy and live holy. I want to teach them. ನಾವು ಬೇರೆಯವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಸಬೇಕು ಮತ್ತು ಪರಿಶುದ್ಧರಾಗಿರಿ ಎಂಬುದಾಗಿ ನಾವು ಕಲಿಸಿಕೊಡಬೇಕು. If you keep away that kind of people, you cannot win the souls. God cannot bless you. ಅವರನ್ನು ದೂರ ಇಟ್ಟರೆ ನೀನು ಒಂದು ಆತ್ಮಗಳನ್ನು ಗೆಲ್ಲಲು ಸಾಧ್ಯವಿಲ್ಲ, ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. Be careful, my friends. ಜಾಗೃತಿಯಾಗಿರಿ ಸ್ನೇಹಿತರೆ. Don't use your friend for benefit. ನಿನ್ನ ಸ್ನೇಹಿತನನ್ನು ನಿನ್ನ ಉಪಯೋಗಕ್ಕೋಸ್ಕರ ನೀನು ಯಾವುದೋ ಒಂದು ಅವಶ್ಯಕತೆಗೋಸ್ಕರ ನೀನು ಉಪಯೋಗ ಮಾಡಿಕೊಳ್ಳಬೇಡ. Please forgive them their deeds and God will forgive your deeds. ಅವರ ತಪ್ಪುಗಳನ್ನು ನೀನು ಕ್ಷಮಿಸು, ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸುವರು. And God will bless you abundantly. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. I know many families it's happening like this. ನನಗೆ ಗೊತ್ತು ಅನೇಕ ಕುಟುಂಬಗಳಲ್ಲಿ ಇದು ನಡೆಯುತ್ತಿದೆ. So forgive one another
as Jesus forgave us. ಒಬ್ಬರಿಗೊಬ್ಬರು ಕ್ಷಮಿಸಿರಿ, ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿದ ಹಾಗೆ. Hallelujah. Hallelujah. Thank you, Jesus. Let us say. Then thank you Jesus ಎಂಬುದಾಗಿ ಹೇಳುವರಾಗೋಣ. ಯೇಸುವೇ ನಿನಗೆ ಸ್ತೋತ್ರ. Close your eyes and look unto Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿ ನೋಡುವರಾಗೋಣ. 2 minutes, remember who all still you are keeping away. 2 ನಿಮಿಷಗಳು ನಾವು ಜ್ಞಾಪಕ ಮಾಡಿಕೊಳ್ಳೋಣ ಯಾರನ್ನೆಲ್ಲ ನಾವು ದೂರ ಇಟ್ಟಿದ್ದೇವೆ ಎಂಬುದಾಗಿ. A small thing made you to keep away them. ಒಂದು ಚಿಕ್ಕ ಸಂಗತಿಯು ಅವರನ್ನು ನಿನ್ನನ್ನು ದೂರ ಇಡುವ ಹಾಗೆ ಮಾಡಿತು. When you forgive that small things, you will be having a lot of blessings. ನೀನು ಯಾವಾಗ ಆ ಚಿಕ್ಕ ವಿಷಯಗಳನ್ನು ನೀನು ಕ್ಷಮಿಸುತ್ತೀಯೋ ನಿನಗೆ ಹೆಚ್ಚಾದ ಆಶೀರ್ವಾದವಿರುತ್ತದೆ. Come on, forgive that area. ಆ ಜಾಗದಲ್ಲಿ ನೀನು ಕ್ಷಮಿಸು. Some people scolded you bad words, forgive them. ಅನೇಕರು ನಿನ್ನನ್ನು ಕೆಟ್ಟ ಕೆಟ್ಟ ಮಾತುಗಳಿಂದ ಬೈದರು, ಅವರನ್ನು ಕ್ಷಮಿಸು. They came in lust of the spirit and forgive them. ನಿನ್ನ ಒಂದು ಶಾರೀರಿಕವಾದ ಇಷ್ಟದಿಂದ ನಿನ್ನ ಹತ್ತಿರಕ್ಕೆ ಬಂದರು, ಆದರೆ ಅವರನ್ನು ಕ್ಷಮಿಸು. And somebody came and they want to rob with you, forgive them. ನಿನ್ನಿಂದ ಕದ್ದುಕೊಂಡು ಹೋಗಲಿಕ್ಕೆ ಬಂದರು, ಅವರನ್ನು ಕ್ಷಮಿಸು. And somebody came and behind you is gossiping you, forgive them. ನಿನ್ನ ಹಿಂದೆ ಅವರು ಗುಣಗುಟ್ಟುತ್ತಿದ್ದಾರೆ, ಅವರನ್ನು ಕ್ಷಮಿಸು. And sometimes you are keeping away, because of your keeping away, that souls will be going to punishment and they going to hell. Because of when you speak with them, they come to heaven. ಯಾವಾಗ ಆತ್ಮಗಳನ್ನು ನೀನು ದೂರ ಇಟ್ಟಿರ್ತೀಯೋ ಅವರು ನರಕಕ್ಕೆ ಹೋಗುತ್ತಾರೆ. ಯಾವಾಗ ನೀನು ಮಾತನಾಡುತ್ತೀಯೋ ಆ ಸಮಯ ಕ್ಷಮಿಸಿ ಮಾತನಾಡುತ್ತೀಯೋ ಅವರು ನಿನ್ನ ಹತ್ರಕ್ಕೆ ಬರುತ್ತಾರೆ. Let us ask God, Lord, give the tender heart. ತಂದೆಯ ಆ ಒಂದು ಕರುಣೆಯ ಹೃದಯವನ್ನು ನನಗೆ ಕೊಡು. Let us ask, Lord, give me tender heart to love like you, Jesus. ನಿನ್ನ ಹಾಗೆ ಪ್ರೀತಿಸುವುದಕ್ಕೆ ಕರುಣೆಯ ಹೃದಯವನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸೋಣ. Lord, give the guts to forgive, Lord, our enemies. ನಮ್ಮ ಒಂದು ಶತ್ರುಗಳನ್ನು ಕ್ಷಮಿಸುವುದಕ್ಕೆ ನಮಗೆ ಒಂದು ಧೈರ್ಯವನ್ನು ಕೊಡಿರಿ. Help us, Lord, my God. Still many more are there. They did, Lord, against us. Lord, still we are kept away from them. ನಮಗೆ ಸಹಾಯ ಮಾಡುತ್ತದೆ. ಅನೇಕರು ಇನ್ನು ವಿರುದ್ಧವಾಗಿ ಕೆಟ್ಟದಾಗಿ ನಮಗೆ ಮಾಡಿದ್ದಾರೆ, ಆದರೂ ನಾವು ಅವರನ್ನು ದೂರ ಇಟ್ಟಿದ್ದೇವೆ. ಕ್ಷಮಿಸುವಂತೆ ನಮಗೆ ಹೃದಯವನ್ನು ಕೊಡು. Let us pray. ಪ್ರಾರ್ಥಿಸೋಣ. Come on, pray. Individually pray. Hallelujah. 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 Thank you, Jesus. Thank you, Jesus. Lord, for Lord remembering us. ತಂದೆಯೇ ಸ್ತೋತ್ರ ತಂದೆಯೇ. ಅಪ್ಪ, ನಮಗಾಗಿ ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Thank you, Lord. Thank you for teaching us, Lord. Thank you, Lord. Thank you, Lord. Thank you, Lord. Whoever in same situation, oh Lord. ಅಂತ ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇದ್ದೀರೋ, let us ask God, Lord, help us to forgive others. ಕರ್ತನೇ ನಮಗೆ ಸಹಾಯ ಮಾಡು ಬೇರೆಯವರನ್ನು ಕ್ಷಮಿಸುವುದಕ್ಕೆ. And also, Lord, we want to forget. ಅದನ್ನು ನಾವು ಮರೆತು ಬಿಡಬೇಕು. Give the grace of Lord Jesus. ಒಂದು ನಮಗೆ ಒಂದು ಕೃಪೆಯನ್ನು ಕೊಡು. The 3 words, Lord, can Lord change our lives. ಈ 3 ಸಂಗತಿಗಳು ನಮ್ಮ ಜೀವನವನ್ನೇ ಮಾರ್ಪಾಡು ಮಾಡುತ್ತದೆ. Thank you, Lord. Let us, Lord, change from Lord head to foot. Every Father endurance is in our lives, Lord, because we are not forgiving others, so Lord, in our area, in our financial breakthrough, still it is, Lord, it is getting tight in our lives, Lord. So Lord, when we forgive others, Lord, the financial breakthrough will come. I believe it all. ತಂದೆ, ನಾನು ನಂಬುತ್ತೇನೆ, ಬೇರೆಯವರನ್ನು ನಾವು ಯಾವಾಗ ಕ್ಷಮಿಸುತ್ತೇವೋ ಆಗ ನಮಗೆ ಹಣಕಾಸಿನ ಬಿಡುಗಡೆಯು ಬರುತ್ತದೆ ಎಂಬುದಾಗಿ. And Lord, every spiritual blessings you kept from heaven, Lord, above, you will provide. We know, Lord, when we, Lord, forgive our ones, Lord Jesus. ತಂದೆ, ನಾವು ಯಾವಾಗ ಕ್ಷಮಿಸುತ್ತೇವೋ ಆತ್ಮೀಯ ಒಂದು ಆಶೀರ್ವಾದಗಳು ಪರಲೋಕದಲ್ಲಿ ನಮಗೆ ಏನೆಲ್ಲ ಇಟ್ಟಿದ್ದೀಯೋ ಅದು ನಮಗೆ ಬರುತ್ತದೆ ಎಂಬುದಾಗಿ ನಂಬುತ್ತೇವೆ. Lord, many people are, Lord, sowing to you and tithes, Lord. Even they don't have forgiving heart of Father. Sowing is waste. The Bible says, go and ask forgiveness with your brother and come back, and after that I will receive your sacrifice, it says, Lord. ತಂದೆ, ಅನೇಕರು ಒಂದು ದಶಮಾಂಶವನ್ನು ಕೊಡುತ್ತಿದ್ದಾರೆ, ಆದರೆ ಅವರ ಹೃದಯದಲ್ಲಿ ಒಂದು ಕ್ಷಮಿಸುವ ಹೃದಯವೂ ಇಲ್ಲ. ಆದರೆ ನಿನ್ನ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆಯಾ, ನಿನ್ನ ಸಹೋದರನ ಬಗ್ಗೆ ನಿನಗೆ ಏನೇ ಇದ್ದರೂ ಸಹೋದರನ ಹತ್ತಿರ ಹೋಗಿ ಒಂದಾಗಿ ತಿರುಗಿ ನಿನ್ನ ದಶಮಾಂಶವನ್ನು ನನ್ನ ಹತ್ತಿರಕ್ಕೆ ತೆಗೆದುಕೊಂಡು ಬಾ ಎಂಬುದಾಗಿ ತಂದೆಯೇ, ಆ ರೀತಿಯಾಗಿ ಮಾರ್ಪಡಿಸು ತಂದೆಯೇ. Lord, in our lives also, Lord, we have lot of, Lord, unforgiveness in our lives, of Father God. ನಮ್ಮ ಜೀವನದಲ್ಲಿ ತಂದೆ ಅನೇಕ ಕಾರ್ಯಗಳಲ್ಲಿ ನಮಗೆ ಕ್ಷಮಿಸದ ಹೃದಯ ಇದೆ ತಂದೆಯೇ. Lord, let us, Lord, test our heart, Lord, examine our heart, of Father God. Let we want to come out, Lord, reveal, of Father, where we want to forgive, where we want to forget, of Father God. ತಂದೆ,
ತಂದೆ, ನಮ್ಮ ಹೃದಯದಲ್ಲಿ ನಾವು ಪರೀಕ್ಷಿಸಿಕೊಂಡು ನಾವು ಯಾರನ್ನು ಕ್ಷಮಿಸಬೇಕು, ಎಲ್ಲಿ ಕ್ಷಮಿಸಬೇಕು ನಮಗೆ ತಿಳಿಯಪಡಿಸು ತಂದೆ. ನಾವು ಕ್ಷಮಿಸಿ ಅದರಿಂದ ಬಿಡುಗಡೆ ಹೊಂದುವುದಕ್ಕೆ We give you all the glory, honor, and power unto you. In Jesus' mighty name we pray. ಎಲ್ಲ ಗಣ್ಯ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ತಂದೆ, ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. My dear ones, ಪ್ರಿಯರೇ, sit in the presence of God. ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳಿರಿ. Ask for this day only for forgiveness. ಒಂದು ಕ್ಷಮಾಪಣೆಗೋಸ್ಕರ ಮಾತ್ರ ನೀವು ಕೇಳಿರಿ. I'm telling you, it is your heart will be turned to tender hearted. ನಿನ್ನ ಹೃದಯವು ಒಂದು ಕರುಣೆಯುಳ್ಳ ಹೃದಯವಾಗುತ್ತದೆ. God will give eternally peace to you. ನಿನಗೆ ನಿತ್ಯವಾದ ಒಂದು ಸಮಾಧಾನವು ದೇವರು Lot of ಕೊಡುತ್ತಾರೆ. breakthroughs will come when you forgive others. ಯಾವಾಗ ನೀನು ಬೇರೆಯವರನ್ನು ಕ್ಷಮಿಸುತ್ತೀಯೋ ಅನೇಕ ಬಿಡುಗಡೆಯು ಬರುತ್ತದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. See you next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. God bless you.